ಮೊಡವೆ ಮುಖಕ್ಕೆ ಬೇಡದ ಒಡವೆ. ವಾಟ್ ಈಸ್ ಬೀನ್ ಗಿವನ್ ಫ್ರೀ ಇನ್ ದಿಸ್ ವರ್ಲ್ಡ್ ಅಂದ್ರೆ ಅಡ್ವೈಸ್ ಅಂತ ಹೇಳ್ತೀವಿ. ಲೋಷನ್ ತಗೊಳ್ಳ, ಎ ಬ್ರ್ಯಾಂಡ್ ತಗೊಳ್ಳ, ಬಿ ಬ್ರ್ಯಾಂಡ್ ತಗೊಳ್ಳ ಅಲ್ಲ. ಕೋಳಿ ಮೊಟ್ಟೆಯ ಭಾಗವನ್ನ, ಬಿಳಿಯ ಭಾಗವನ್ನ ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ಎಂಥ ಬಿಗುತ ಕೊಡುತ್ತೆ, ಎಂಥ ಸೆಳೆತ ಕೊಡುತ್ತೆ, ಮುಖ ಪೂರ್ತಿ ಟೈಟ್ ಆಗಿಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಮೊಡವೆ ಮುಖಕ್ಕೆ ಬೇಡದ ಒಡವೆ. ಮೊಡವೆ ಮುಖಕ್ಕೆ ಬೇಡದ ಒಡವೆ. ಅನೇಕ ಸಂದರ್ಭದಲ್ಲಿ ನಮಗೆ ಬೇಕೋ ಬೇಡವೋ ಈ ಒಂದು ಅಲಂಕಾರ ನಮ್ಗೆ ಆಗ್ಬಿಡುತ್ತೆ. ಮೊಡವೆ ಯೌವನ ಪೀಡಿಕ, ತಾರುಣ್ಯ ಪೀಡಿಕ, ಟೀನ್ ಆಕ್ನೆ ಇಂತೆಲ್ಲ ನಾವು ಹೇಳ್ತೀವಿ. ಆ ವಯಸ್ಸಾದ್ಮೇಲೂ ಕೂಡ ಅಲ್ಲಿರ್ತಕ್ಕಂಥ ಮುಖದ ಮೇಲೆ ಕಲೆ ಉಳಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಆ ಕಲೆ ಹೋಗಬೇಕಾದ್ರೆ ಏನು, ಸ್ಕಾರ್ ರಿಮೂವಲ್ಗೆ ಯಾವ ರೀತಿಯಾದಂಥ ಒಂದು ಥೆರಪಿಯನ್ನು ನಾವು ಮನೆಯಲ್ಲಿ ಮಾಡಿಕೊಳ್ಬೋದು. ಅನೇಕ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಸಾಧಕರು ಅರ್ಥಾತ್ ಸಮಸ್ಯೆಗೆ ಒಳಗಾದವರು ಯೋಚನೆ ಮಾಡ್ತಕ್ಕಂಥದ್ದು ಏನು ಅಂದರೆ, ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಕ್ರೀಮನ್ನು ಅಥವಾ ಒಂದು ಯಾವ್ದಾದ್ರು ಫೇಸ್ ಪ್ಯಾಕನ್ನು ನಾವು ಪ್ರಿಸ್ಕ್ರೈಬ್ ಮಾಡಿಕೊಟ್ಬಿಟ್ಟು ಅವ್ರು ಅದನ್ನು ಖರೀದಿ ಮಾಡಿ ಉಪಯೋಗಿಸ್ತಾರೋ ಬೆಳ್ತಾರೋ ಬೇರೆ ಮಾತು, ಮನೆಗೆ ತಂದು ಇಟ್ಬಿಟ್ರೆ ಅದರಿಂದ ಸ್ಕಾರ್ ಹೋಗ್ಬಿಡುತ್ತೆ. ಎರಡನೇದೇನಂತೆ, ವಾಟ್ ಈಸ್ ಬೀನ್ ಗಿವನ್ ಫ್ರೀ ಇನ್ ದಿಸ್ ವರ್ಲ್ಡ್ ಅಂದರೆ ಅಡ್ವೈಸ್ ಅಂತ ಹೇಳ್ತೀವಿ. ಪಕ್ಕದ ಮನೆಯವ್ರು ಏನೋ ಮಾಡಿದ್ರಂತೆ, ಹಾಗಾಗಿ ಎದುರು ಮನೆಯವ್ರಿಗೆ ಅನುಕೂಲ ಆಯ್ತಂತೆ, ನಾವು ಅದನ್ನು ಪ್ರಯೋಗ ಮಾಡಿಬಿಡೋಣ ಅಂತಕ್ಕಂಥ ಒಂದು ಪದ್ಧತಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಸಿಂಪಲ್ ನೋ ಕಾಸ್ಟ್ ಅಥವಾ ಲೋ ಕಾಸ್ಟ್ ರೆಮಿಡಿ ಏನು ಗೊತ್ತಾ, ಗುರ್ತು ಮಾಡ್ಕೊಳ್ಳಿ. ಪರಿಶುದ್ಧವಾದಂಥ ಮುಲ್ತಾನಿ ಮಿಟ್ಟಿ ತೊಗೊಳ್ಳಿ. ಆಲೋವೆರಾ ಗಿಡ ಇರುತ್ತಲ್ವ, ಆ ಗಿಡದಲ್ಲಿ ಫ್ರೆಶ್ ಆಗಿ ಕಟ್ ಮಾಡ್ಕೊಳ್ಳಿ. ಸರ್ ಜೆಲ್ ತೊಗೊಳ್ಳ, ಲೋಷನ್ ತೊಗೊಳ್ಳ, ಎ ಬ್ರ್ಯಾಂಡ್ ತೊಗೊಳ್ಳ, ಬಿ ಬ್ರ್ಯಾಂಡ್ ತೊಗೊಳ್ಳ ಅಲ್ಲ, ಗಿಡದಲ್ಲಿ ಆಲೋವೆರಾ ತೊಗೊಳ್ಳಿ. ರೆಡ್ ವೆರೈಟಿ ಆದರೂ ಆಗ್ಬೋದು, ಗ್ರೀನ್ ವೆರೈಟಿ ಆದರೂ ಆಗ್ಬೋದು. ತೊಗೊಂಡು ಆ ಜೆಲ್ಲನ್ನು ಆ ಮುಲ್ತಾನಿ ಮಿಟ್ಟಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕಿ, ಸ್ವಲ್ಪ ಜೇಷ್ಠ ಮಧು ಹಾಕಿ. ಜೇಷ್ಠ ಮಧು ಫೈನ್ ಪೌಡ್ರ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲ ಒಂದು ಥಿಕ್ ಪೇಸ್ಟ್ ಆಗಬೇಕು. ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಕ್ಕಂಥದ್ದು. ನಿಮಗೇನು ಅದರ ವಾಸನೆಯ ತೊಂದರೆ ಇಲ್ಲದೆ ಕೋಳಿ ಮೊಟ್ಟೆಯ ಭಾಗವನ್ನು, ಬಿಳಿಯ ಭಾಗವನ್ನು ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಆಗಬೇಕು, ತುಂಬ ಬ್ಯೂಟಿಫುಲ್ ಫೈನ್ ಪೇಸ್ಟ್. ಮುಲ್ತಾನಿ ಮಿಟ್ಟಿ, ಆಲೋವೆರಾ, ಸ್ವಲ್ಪ ಪಚ್ಚಕರ್ಪೂರ, ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅರಿಶಿಣವನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಅಕ್ಕಿ ಹಿಟ್ಟು, ಕೋಳಿ ಮೊಟ್ಟೆ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಫೈನ್ ಪೇಸ್ಟ್ ಮಾಡಿಕೊಂಡು ಮೂಗಿನಿಂದ ಕಿವಿಯ ಕಡೆಗೆ ಸ್ವಲ್ಪ ಥಿಕ್ ಫಾರ್ಮ್ಯಾಟ್ನಲ್ಲಿ ಅದನ್ನು ಅಪ್ಲಿಕೇಶನ್ ಮಾಡಿಬಿಟ್ಟು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಡಿ. ಸ್ವಲ್ಪ ಹೊತ್ತಾದಮೇಲೆ ಎಂಥ ಬಿಗುತ ಕೊಡುತ್ತೆ, ಎಂಥ ಸೆಳೆತ ಕೊಡುತ್ತೆ, ಮುಖ ಪೂರ್ತಿ ಟೈಟ್ ಆಗಿಬಿಡುತ್ತೆ. ಫೇಸ್ ಲಿಫ್ಟಿಂಗ್ ಬೈಕೆ ಇದೆಯಾ, ಇದು ವ್ಯಾಲ್ಯೂ ಆ್ಯಡೆಡ್ ಪುಕ್ಸಟ್ಟೆ ಬೆನಿಫಿಟ್ಟು. ಈ ಥರದ ಟ್ರೀಟ್ಮೆಂಟಲ್ಲಿ ನಿಮಗೆ ಇದರಿಂದ ಆಗ್ತಕ್ಕಂಥ ಅನುಕೂಲಗಳ ಜೊತೆಗೆ ಒಂದು ಎಡಿಷನ್ನು. ಅದಾದಮೇಲೆ ಸ್ಕಾರ್ಸು ಗಣನೀಯವಾಗಿ ಸುಮಾರು 6ರಿಂದ 8 ಸಿಟ್ಟಿಂಗ್ಸಲ್ಲಿ ಇದರ ಇಂಟೆನ್ಸಿಟಿ, ಗಾಢತೆ ಮತ್ತು ಗಹನತೆ ಆಫ್ ಸ್ಕಾರ್ಸ್ ಅಂತ ಏನು ಕರಿತೀವಿ, ಅದು ಕಮ್ಮಿ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ತುಂಬ ಚೆನ್ನಾಗಿ ಯಶಸ್ವಿ ಪ್ರಭಾವಿ ಪರಿಣಾಮ ನಿಮಗೆ ತಂದು ಕೊಡುತ್ತೆ ಅಂತಕ್ಕಂಥದ್ದು. ಮುಖದಲ್ಲಿ ಸ್ಕಾರ್ಸ್ ಇದೆ, ಯಾರೋ ನಮ್ಮನ್ನು ನೋಡಿ ತಪ್ಪಾಗಿ ತಿಳ್ಕೊತಾರೆ, ನಮ್ಮನ್ನು ಮೇನ್ ಸ್ಟ್ರೀಮಲ್ಲಿ ಭಿನ್ನವಾಗಿ ನೋಡ್ತಾರೆ, ನಮ್ಮ ಆತ್ಮಸ್ಥೈರ್ಯ ಕುಂದು ಹೋಗ್ತಾ ಇದೆ. ಅಂಥ ಒಂದು ಪರಿಸ್ಥಿತಿ ಬಂದಾಗ ಈಗ ನಾನು ನಿಮಗೆ ಹೇಳ್ತಕ್ಕಂತಹ ರೆಮಿಡೀಸ್ನ ಪ್ರಯೋಗವನ್ನು ಮಾಡಿ ಯಶಸ್ಸು ನಿಮ್ಮದಾಗಿಸ್ಕೊಳ್ಳಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.